Okay, good morning everybody. Now starts the next concept is at a point on the equatorial line. Equatorial line ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಇವತ್ತು ಡಿಸ್ಕಸ್ ಮಾಡೋಣ. Okay, you know in the earlier class electric dipole, two unlike charges with a small separation between the closed surface, closed system, not a surface, in the closed system is called as electric dipole. Then this electric dipole is also having its own electric field around it. But as per the syllabus, to discuss about the 2 point, one is along the axial line, another one is equatorial line. ಸಿಲೆಬಸ್ ಪ್ರಕಾರ ನಾವು ಏನು ಮಾಡಬೇಕು ಅಂತಂದರೆ ಇಲ್ಲಿದೆಲ್ಲ ಇದೇ ಎಲೆಕ್ಟ್ರಿಕ್ ಡೈಪೋಲು. ನಿನ್ನೆ ಹೀಗೆ ತಗೊಂಡು ಆಕ್ಸಿಯಲ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವತ್ತು ಪರ್ಪೆಂಡಿಕ್ಯುಲರ್ ಲೈನ್ ಟು ದಿ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಪಾಯಿಂಟ್ ಅಲ್ಲಿ, ಇಕ್ವಿಟೋರಿಯಲ್ ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟಿರುತ್ತೆ ಅನ್ನೋದನ್ನ ಈಗ ಡಿಸ್ಕಸ್ ಮಾಡಬೇಕು. ಎಸ್, look here. Consider an electric dipole consisting of charge minus q and plus q separated by a small distance to a in free space. ಅಂದ್ರೆ minus q plus q ಇಲ್ಲಿಂದ ಇಲ್ಲಿಗೆ ಅಂದ್ರೆ totally 2a. Let p be a point on the equatorial line of the dipole at a distance x from the center O of the dipole. ಇಲ್ಲಿ ಪಾಯಿಂಟ್ p ತಗೊಂಡಿದ್ದೀನಿ, ಸೆಂಟರ್ ಇಂದ x ನಷ್ಟು ದೂರದಲ್ಲಿದೆ. It is desired to find the electric intensity or electric field intensity at p due to the dipole. ಇವೆರಡು ಡೈಪೋಲ್, ಈ ಸಿಸ್ಟಮ್ ಇಂದ ಅಥವಾ ಈ ಡೈಪೋಲ್ಗಳಿಂದ ಏನು ಮೈನಸ್ ಕ್ಯೂ ಪ್ಲಸ್ ಕ್ಯೂ ಇದೆ, ಇವುಗಳಿಂದ ಇಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟಿದೆ ಅಂತ ಲೆಕ್ಕ ಮಾಡಲಿಕ್ಕೆ ಹೋಗಬೇಕು. ಎಸ್, look here. The E1 is the electric field intensity at p due to plus q. ಪ್ಲಸ್ ಕ್ಯೂ ಇಂದ ಬರ್ತಕ್ಕಂಥ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇದೆಯಲ್ಲ ಅದನ್ನ E1 ಅಂತ ತಗೊಳ್ತೀವಿ. ಸಿಮಿಲರ್ಲಿ ಹಾಗೇನೆ E2 is electric intensity p due to minus q. ಇದು E2. ಎಸ್, ನಾನು ನಿನ್ನೆ ಹೇಳ್ಬಿಟ್ಟಿದ್ದೀನಿ ನಿಮಗೆ, ಇಲ್ಲಿ ಏನು ಇಲ್ಲ ಅಂತಂದ್ರೆ ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಇದೆ ಅಂತ ಗೊತ್ತಿರಬೇಕು. ಅದಾಯ್ತಾ? ಯಾಕೆ ಈ ಡೈರೆಕ್ಷನ್ಸ್ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕು. ಇದು ಪ್ಲಸ್ ಏನಾಗತ್ತೆ, ಅವಾಗ ರಿಪಲ್ಷನ್ ಆಗಲೇಬೇಕು. ಹಾಗೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಈ ಡೈರೆಕ್ಷನ್ಸ್ ಅಲ್ಲಿ ಹೋಗುತ್ತೆ. ಗೊತ್ತಿದೆ ನಿಮಗೆ, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಸೇಮ್ ಕೈಂಡ್ ಆಫ್ ಚಾರ್ಜ್ ಇದ್ರೆ ಈ ಡೈರೆಕ್ಷನ್ಸ್ ತೋರಿಸಬೇಕು, ಆಪೋಸಿಟ್ ಇದ್ರೆ ಅಟ್ರಾಕ್ಷನ್ ಡೈರೆಕ್ಷನ್ಸ್ ತೋರಿಸಬೇಕು ಅಂತ ಹಿಂದಿನ ಕ್ಲಾಸ್ಗಳಲ್ಲಿ ನೀವು ಅದನ್ನ ಗಮನಿಸಿದ್ದೀವಿ. ಎಸ್, ಲೆಟ್ ಆಂಗಲ್ PAB is equal to angle PBA is equal to theta. Angle PAB and PBA ಅಂದ್ರೆ ಇದು ಥೀಟಾ ಅಂತ ಬರ್ಕೊಂಡಿದ್ದೀವಿ. ಕಾಣ್ತಿದೆಯಲ್ಲ, ಇದು ಥೀಟಾ ಅಂತ ಕಾಣ್ತಿದೆಯಲ್ವಾ, ಇದು ಥೀಟಾ. ಸಿನ್ಸ್ AP is equal to BP ಆಗಿರುತ್ತೆ. ಇವೆರಡು ಥೀಟಾ ಈಕ್ವಲ್ ಇರಬೇಕಾಯ್ತು. AP is equal to BP ಆಗಿರಬೇಕು. ದೆನ್ E1 is equal to E2. ಯಾಕೆ? ಸೇಮ್ ಚಾರ್ಜ್ ಇಲ್ಲಿ ಎಷ್ಟಿದೆಯೋ, ಇಲ್ಲಿ 2 ಕಾಲಮ್ ಇದೆ ಅಂದ್ರೆ ಇದು 2 ಕಾಲಮ್ ಇರುತ್ತೆ. ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ದೀಸ್ ಟು ಚಾರ್ಜಸ್ ಆರ್ ಈಕ್ವಲ್. ಹಾಗಾಗಿ ಏನಾಗುತ್ತೆ, ಎಲೆಕ್ಟ್ರಿಕ್ ಇಂಟೆನ್ಸಿಟಿನೂ ಈಕ್ವಲ್ ಆಗಿರುತ್ತೆ. ಯಾಕೆಂದ್ರೆ ಡಿಸ್ಟೆನ್ಸ್ ಸೇಮ್ ಆಗಿದೆ. AP is equal to BP ಆಗಿರೋದ್ರಿಂದ ಡಿಸ್ಟೆನ್ಸ್ ಸೇಮ್ ಆಗಿದೆ. ಡಿಸ್ಟೆನ್ಸ್ ಸೇಮ್ ಆಗಿರೋದ್ರಿಂದ ಮತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ ಸೇಮ್ ಆಗಿರೋದ್ರಿಂದ ಅಕಾರ್ಡಿಂಗ್ ಟು ದ ಫಾರ್ಮುಲಾ E is equal to 1/4πε0 Q divided by R square ಪ್ರಕಾರ, ಈ R ಅಂದ್ರೆ ಈ ಡಿಸ್ಟೆನ್ಸ್ ಎರಡು ಈಕ್ವಲ್ ಆಗಿದೆ. ಚಾರ್ಜ್ ಎರಡು ಏನಾಗಿದೆ, ಈಕ್ವಲ್ ಆಗಿದೆ. ಹಾಗಾಗಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಏನಾಗಿರುತ್ತೆ, ಇದರಿಂದ ಬರ್ತಕ್ಕಂಥ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎರಡು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. E1 is equal to E2. Yes, now E1 is equal to E2 ಗೊತ್ತಲ್ಲ, 1/4πε0 ಅಥವಾ Q divided by 4πε0. AP ಸ್ಕ್ವೇರ್ ಅಂದ್ರೆ R ಸ್ಕ್ವೇರ್ ಅಂತ is equal to Q divided by 4πε0 x square plus a square. ಕರೆಕ್ಟಾ? ಕಾಣ್ತಿದ್ಯಾ? x square plus a square ಯಾಕೆ ಬರ್ದೆ? AP ಸ್ಕ್ವೇರ್ ಗೆ ಹೆಂಗ್ ಬರ್ದೆ ಇದನ್ನ? AP ಸ್ಕ್ವೇರ್ ಗೆ x square plus a square ಅಂತ ಬರ್ದೆ. ಹೆಂಗೆ? ಇದು AO A ಆಗಿದೆ, PO X ಆಗಿದೆ. ಅಕಾರ್ಡಿಂಗ್ ಟು ಪೈಥಾಗರಸ್ ಪ್ರಿನ್ಸಿಪಲ್ APO ಏನಿದೆಲ್ಲ, ಈ PAO ಅಥವಾ AOP ಈ ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡ್ರೆ ಇದರ ಡಿಸ್ಟೆನ್ಸ್ ಸಿಗುತ್ತೆ ನಮಗೆ. ಹೇಗೆ? AP ಸ್ಕ್ವೇರ್ is equal to
OA square, I mean OP square plus OA square, correct? According to Pythagoras principle, OP square ಅಂದ್ರೇನು x square plus OA square ಅಂದ್ರೇನು a square. ಅಲ್ಲಿಗೆ AP square is equal to x square plus a square. ಅಂದ್ರೆ ಈ ಏನ್ AP ಇದೆಯಲ್ಲ, ಈ AP ಏನಪ್ಪಾ ಅಂತಂದ್ರೆ x square plus a square ಆಗಿರುತ್ತೆ. ಅದನ್ನೇ ಬರ್ಕೊಂಡಿದ್ದೀನಿ, ಕಾಣ್ತಿದ್ಯಾ? AP square is equal to x square plus a square. ಎರಡು ಈಕ್ವಲ್ ಆಗಿದೆ ಅಂದಾಗ E1 is equal to E2 ಅಂದ್ರೆ ಈ BP ಸ್ಕ್ವೇರ್ ಅದೇ ಬರುತ್ತೆ. ಇದಕ್ಕೆ ಹೆಂಗ್ ತಗೊಂಡ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಹಂಗೆ ತಗೊಂಡ್ರು BP ಸ್ಕ್ವೇರ್ ಗೆ ಏನ್ ಬರುತ್ತೆ x ಸ್ಕ್ವೇರ್ plus a ಸ್ಕ್ವೇರ್ ಬರುತ್ತೆ. ಅದಕ್ಕೆ ಡೈರೆಕ್ಟ್ ಆಗಿ ಎರಡು ಸೇರಿಸಿ ಒಂದು ಈಕ್ವೇಷನ್ ಬರ್ಕೊಂಡಿದ್ದೀವಿ. Next, electric field intensity E1 and E2 can be resolved into two rectangular components. You know, in the first we see resolution of vectors. ಹೌದಾ? ಒಂದು ವೆಕ್ಟರ್ ಹೀಗಿದೆ, ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇಸ್ ಎ ವೆಕ್ಟರ್, ಇದು ಎಲೆಕ್ಟ್ರಿಕ್ ಇಂಟೆನ್ಸಿಟಿ, ಇದು ವೆಕ್ಟರ್. ಇವೆರಡು ರಿಸಾಲ್ವ್ ಮಾಡೋಣ. ರಿಸಾಲ್ವ್ ಮಾಡಿದಾಗ ಅಲಾಂಗ್ ಎಕ್ಸ್ ಆಕ್ಸಿಸ್ ಗೊತ್ತೇ ನಿಮಗೆ, ಹೌದಾ? ಇದು ಥೀಟಾ ಆಗಿರೋದ್ರಿಂದ ಇದು ಥೀಟಾ ಆಗಿರುತ್ತೆ, ಇದು ಥೀಟಾ ಆಗಿರೋದ್ರಿಂದ ಇದು ಥೀಟಾ ಆಗಿರುತ್ತೆ ಅಂದಾಗ ಇದು ರಿಸಾಲ್ವ್ ಮಾಡಿದ್ರೆ ಬರುತ್ತೆ E1 cos ಥೀಟಾ ಬರುತ್ತೆ, ಇಲ್ಲ ಅದು ಬರುತ್ತೆ E1 sin ಥೀಟಾ ಬರುತ್ತೆ. ಗೊತ್ತಾಗುತ್ತಲ್ವಾ? ಇಲ್ಲಿ E1 sin ಥೀಟಾ ಬರುತ್ತೆ, ಇಲ್ಲಿ E1 cos ಥೀಟಾ ಬರುತ್ತೆ. ಹಾಗೆ ಇದು ರಿಸಾಲ್ವ್ ಮಾಡಿದ್ರೆ ಇದು E2 cos ಥೀಟಾ ಆಗುತ್ತೆ, ಇದು E2 sin ಥೀಟಾ ಆಗುತ್ತೆ. E1 sin ಥೀಟಾ E2 sin ಥೀಟಾ ಎರಡು ಈಕ್ವಲ್ ಆಗಿದೆ, ಕ್ಯಾನ್ಸಲ್ ಆಗಿಬಿಡುತ್ತೆ. ಇವೆರಡು ಮಾತ್ರ ಒಂದೇ ಡೈರೆಕ್ಷನ್ಸ್ ಇಂದ ಇವೆರಡನ್ನು ಆಡ್ ಮಾಡಬೇಕಾಗುತ್ತೆ. ಅಂದ್ರೆ E1 ಮತ್ತೆ E2 ಎರಡು ಏನ್ ಮಾಡಿದೀವಿ, ರಿಸಾಲ್ವ್ ಮಾಡಿದೀವಿ. ಈ ಥೀಟಾ ಹೆಂಗ್ ಬಂತು, ಈ ಥೀಟಾದಿಂದ ಈ ಥೀಟಾಕ್ಕೆ ಈ ಥೀಟಾ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಗಿರುತ್ತೆ. ಇದು ಆಲ್ಟರ್ನೇಟ್ ಆಂಗಲ್, ಇದು ಆಲ್ಟರ್ನೇಟ್ ಆಂಗಲ್ಸ್. ಈ ಥೀಟಾಗೆ ಈ ಥೀಟಾ ಆಗಿರುತ್ತೆ, ಈ ಥೀಟಾಗೆ ಈ ಥೀಟಾ ಆಗಿರುತ್ತೆ. ಮ್ಯಾಥಮೆಟಿಕ್ಸ್ ಗೊತ್ತಿರುತ್ತೆ ನಿಮಗೆ, ಹೌದಾ? ಹಾಗಿದ್ರೆ ಇವೆರಡು ರಿಸಾಲ್ವ್ ಮಾಡಿದಾಗ ಲಾಂಗ್ ದಿ ಈ ಡೈರೆಕ್ಷನ್ಸ್ ಅಲ್ಲಿ ಈ ಬಿ ಅಂತ ಇದೆಯಲ್ಲ, E1 cos ಥೀಟಾ E2 cos ಥೀಟಾ ಬಂತು. ಎಸ್, ದ ಕಾಂಪೊನೆಂಟ್ ಆಫ್ E1 sin ಥೀಟಾ and E2 sin theta are equal magnitude but acting in opposite directions, so they cancel each other. ಹೇಳ್ತಾರೆ the component of E1 cos theta and E2 cos theta are acting parallel to the dipole axis get add up. E1 cos theta ಮತ್ತೆ E2 cos theta ಏನಾಗಿದೆ ನೋಡಿ, ಇದು ಈ ಎಲೆಕ್ಟ್ರಿಕ್ ಡೈಪೋಲ್ ಗೆ -q2 + q ಇದು ಎಲೆಕ್ಟ್ರಿಕ್ ಡೈಪೋಲ್, ಇದಕ್ಕೆ ಇದೇನಾಗಿದೆ ಪ್ಯಾರಲಲ್ ಆಗಿದೆ, ಬಟ್ ಆಕ್ಟಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ಇದು ಬಹಳ ಇಂಪಾರ್ಟೆಂಟ್, ಮುಂದೆ ಬೇಕಾಗುತ್ತೆ ಹೇಳ್ತೀನಿ. add up. Therefore EB is equal to EB is the resultant electric field intensity at P. EB is equal to E1 cos theta plus E2 cos theta ಅಂತ ಬರ್ಕೊಂಡೆ. ಬಟ್ ಯು ನೋ E1 is equal to E2. ಹಾಗಿದ್ರೆ E1 cos theta plus E2 cos theta ಅಂದ್ರೆ ಏನಾಗುತ್ತೆ ಅವಾಗ? cos theta ಕಾಮನ್ ತೆಗೆದ್ಬಿಡಿ, E1 ಕರೆಕ್ಟಾ ಪ್ಲಸ್ E2 ಬರುತ್ತೆ, E2 ಕಾಮನ್ ತೆಗೆದ್ರೆ cos theta ಬರುತ್ತೆ, ಕಾಮನ್ ತೆಗೆದು cos theta. ಇದನ್ನೇ ಬರಿಬಹುದು ನಾವು, E1 is equal to E2 ಅಂದ್ರೆ 2E1 ಆಗುತ್ತಾ, ಇಲ್ಲಿ E1 ಹಾಕಿ 2E1 cos theta ಆಗುತ್ತೆ. ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ, EB is equal to 2E1 cos theta. Resultant field intensity acts in a direction opposite to the direction of electric dipole moment at P, therefore take negative sign. ಹೇಳಿದಲ್ವಾ, ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಹೀಗಿರುತ್ತೆ ಡೈರೆಕ್ಷನ್, ಈ ಡೈರೆಕ್ಷನ್ ಗೆ ಈ ಡೈರೆಕ್ಷನ್ ಏನಾಗಿದೆ, ಆಪೋಸಿಟ್ ಆಗಿದೆ. therefore I take minus 2E1 cos theta ಅಂತ ಬರ್ಕೊಂಡೆ. ಯಾಕೆ ಮೈನಸ್ ಬರ್ಕೊಂಡೆ ಅಂತ ಮೇಲಿದೆ, ಇದು ಕರೆಕ್ಟ್ ಬರೀಬೇಕು ಸೆಂಟೆನ್ಸ್ ಅನ್ನ. ಈ ಸೆಂಟೆನ್ಸ್ ಅನ್ನ ಬರೀಲ್ದೇನೆ ಹಾಗೆ -2 ಅಂತ ಬರೆದ್ರೆ ತಪ್ಪಾಗತ್ತೆ. ಇದು ಬರೀಬೇಕು, ಡೈರೆಕ್ಷನ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅನ್ನೋದನ್ನ ಬರೀಬೇಕಾಗತ್ತೆ. ಎಸ್, -2E1 cos theta ಅಂತ ಬರ್ಕೊಂಡೆ. ನಿಮ್ಗೆ ಆಲ್ರೆಡಿ E1 ವ್ಯಾಲ್ಯೂ ಗೊತ್ತಿದೆ, ಇಲ್ಲಿ q/4πε x² + a². ಲುಕ್ ಹಿಯರ್, -2 ಹಾಗೆ ಇಡಿ, E1 ಇದನ್ನು q/4πε x² + a² into cos theta ಹಾಗೆ ಬರ್ಕೊಳ್ಳಿ, cos theta. ಎಸ್, ಹಾಗಾದ್ರೆ cos theta ವ್ಯಾಲ್ಯೂ ಏನಾಗಿದ್ರೆ ಇನ್ ದ ಫಿಗರ್ AOP ಇಂತ ಇದು ಥೀಟಾ ತಾನೇ, ಇದು cos theta is equal to ಏನು, adjacent by hypotenuse, ಕರೆಕ್ಟಾ? adjacent by hypotenuse. adjacent ಏನಿದೆ, a ಇದೆ, hypotenuse ಏನು ಬಂದಿದೆ ನಿಮ್ಗೆ ಇಲ್ಲಿ, ಏನು ಬಂದಿದೆ ಇಲ್ಲಿ x² + a² ಅಂದ್ರೆ ಏನಾಗಿರುತ್ತೆ, ಇದು x² + a² ಆಗಿರುತ್ತೆ. ಇದು a, ಇದು AP x² + a². ಹಾಗಿದ್ರೆ
adjacent by hypotenuse ಅಂತಂದ್ರೆ ಏನಾಗುತ್ತೆ, look here, x square ಇಲ್ಲಿ ಬರ್ಕೊಂಡ್ವಾ, ಹಾ ಏನ್ ಬಂತು ನಮಗೆ, cos theta is equal to a divided by x square plus a square. ಇದೇನಿದು, ಇದು x square plus ac square ಅಂದ್ರೆ ap square, ಇದು ap square ಹೌದಾ, ಇದು ap square. ಹಾಗಾದ್ರೆ ap ಬರ್ಬೇಕಂದ್ರೆ ಮಾಡಬೇಕು, is equal to ಏನ್ ಬರಿಬೇಕು, ಅವಾಗ x square plus a square whole to the power of 1/2 ಆಗುತ್ತೆ. ಕರೆಕ್ಟಾ, ಸ್ಕ್ವೇರ್ ಬರೀಬೇಕು, ಅದನ್ನೇ ಬರ್ಕೊಂಡಿದ್ದೀವಿ, ನೀವು ಬರೆದ್ರೆ ಇದೆ whole to the power of 1/2 ಅಂತ ಕಾಣ್ತಿದೆ ನಿಮಗೆ. ಅದಕ್ಕೆ a divided by ಅಂದ್ರೆ cos theta is equal to OA divided by OP, sorry, OA divided by AP. ಕರೆಕ್ಟಾ, OA is equal to A, AP is equal to AP square is equal to x square plus a square ಆಗಿರೋದ್ರಿಂದ AP is equal to root of x square plus a square ಆಗುತ್ತೆ. Therefore AP is equal to x square plus a square whole to the power of 1/2. ಇದೇ ನೋಡಿ ಮೇಲಿಂದ ಕಾಣ್ತಿದೆಯಲ್ಲ ಇದು. ಹಾಗಿದ್ರೆ a divided by x square plus a square whole to the power of 1/2 ಬಂತು. ಇದನ್ನ ಇಲ್ಲಿ ಹಾಕಿ x a divided by x square plus a square whole to the power of 1/2 ಅಂತ ಹಾಕಿ. ಇಲ್ಲಿ ಬರ್ದೆ ಕಾಚತೆ, ಇಲ್ಲಿ ಬರ್ದೆ ನೋಡು, ಇಲ್ಲೇ ಇದೆ ಅಲ್ಲ, ಓಕೆ ಇಲ್ಲಿದೆ ನೋಡಿ, ಕಾಚಟ ಇಸ್ ಈಕ್ವಲ್ ಟು AO by AP ಇದು ಬಂತು, ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸರಿನಾ. ಈಗ ನೋಡಿ 2q into a, 2a ಅಂದ್ರೆ ನಿಮ್ಗೆ ಗೊತ್ತಿದೆ, ನಿಮಗೆ ಡಿಸ್ಟೆನ್ಸ್ ಅಂತ, q into 2a ಅಂದ್ರೆ p ಬಂದ್ಬಿಡುತ್ತೆ ನಿಮಗೆ. ಇಲ್ಲಿ x square plus a square, ಇಲ್ಲಿ x square plus a square whole to the power of 1/2 ಏನಾಗುತ್ತೆ ಅವಾಗ, x square plus a square whole to the power of 1 into x square plus a square whole to the power of 1/2. ಫಾರ್ಮುಲಾ ಏನಾಗುತ್ತೆ ಇದಕ್ಕೆ, x square plus a square whole to the power of 1 plus 1/2. ಕರೆಕ್ಟಾ, ಯಾಕೆ, you know in the high school level a to the power of m into a to the power of m into a to the power of n is equal to a to the power of n is equal to a to the power of m plus n ಅಂತ ಫಾರ್ಮುಲಾ ಇದೆ ಥಿಯರಿ ಆಫ್ ಇಂಡಸಸ್. ಹಾಗಿದ್ರೆ ಇದು ಮಾಡಿದ್ರೆ ಬರುತ್ತೆ ನಮಗೆ 2 plus 1 3 ಅಂದ್ರೆ x square plus a square whole to the power of 3/2 ಬರುತ್ತೆ. ಅದನ್ನೇ ಇರಬೇಕು ಸರಿನಾ. ಎಸ್, ಹಾಗೆ q into 2a ಅಂದ್ರೆ ಗೊತ್ತಲ್ಲ, ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್, ಅದನ್ನು ಬರ್ಕೊಂಡ್ವಿ. EB is equal to minus P divided by 4 pi epsilon naught x square plus a square whole to the power of 3/2. ಇದು ಎಕ್ಸ್ಪ್ರೆಷನ್. ಸಪೋಸ್ if the dipole moment is very short ಅಂದ್ರೆ ಗೊತ್ತಲ್ಲ, ನಿಂದ a is very small compared to x ಅಂದ್ರೆ ಈ x ಕಂಪೇರ್ ಮಾಡಿದ್ರೆ ಈ x ಗೆ ಈ a ತುಂಬಾ ಚಿಕ್ಕದಾಗಿದೆ ಅಂತಂದ್ರೆ, a is very small compared to x ಅಂತಂದ್ರೆ ಅವಾಗ ಏನಾಗುತ್ತೆ, a is neglected, then a square may be neglected as compared to the x square. ಅವಾಗ ಏನಾಯ್ತು, ಈ ಫಾರ್ಮುಲಾದಲ್ಲಿ EP is equal to minus P divided by 4 pi epsilon naught, ಈ ಟರ್ಮ್ ನೆಗ್ಲೆಕ್ಟ್ ಮಾಡಿದ್ರೆ x square whole to the power of 3/2, x square whole to the power of 3/2 ಅಂದ್ರೆ 2 ಕ್ಯಾನ್ಸಲ್ ಆಯ್ತಾ, ಅವಾಗ ಏನು ಉಳಿತು ನಮಗೆ, ಮೈನಸ್ P divided by 4 pi epsilon naught x cube, ಅಥವಾ ಇದನ್ನ 1/4 pi epsilon naught P divided by x cube ಅಂತ ಬರೀಬಹುದಾ, ಮೈನಸ್ ಬರೀಬಹುದಾನೆ, ಅದನ್ನ ಇಲ್ಲಿ ಬರ್ಕೊಂಡಿದ್ವಿ. EB is equal to minus P divided by 4 pi epsilon naught x cube ಅಂತ ಬರ್ಕೊಂಡ್ವಿ. ಎಸ್, ಹಾಗಿದ್ರೆ ನಿನ್ನೆ ಮಾಡಿದಾಗೆ ಬಂತು ಆಕ್ಸಲ್ ಇದೆ ನಮಗೆ, EA is equal to 2P divided by 4 pi epsilon naught x cube ಬಂದಿತ್ತು ನಿನ್ನೆ, ಜ್ಞಾಪಕ ಇದೆಯಾ, ಇದಕ್ಕೆ ಬರ್ದಿದೆ 2P divided by x cube, ಇಲ್ಲಿ P divided by x cube, ಕರೆಕ್ಟಾ. ಓಕೆ, ಅಂದ್ರೆ ನಿನ್ನೆ ಮಾಡಿರ್ತಕ್ಕಂಥ ಆಕ್ಸಿಯಲ್ ಲೈನ್ ಅಲ್ಲಿ 2P ಬರುತ್ತೆ, ಇಕ್ವಿಟೋರಿಯಲ್ ಲೈನ್ ಅಲ್ಲಿ ಅಂದ್ರೆ ಹೀಗಾದ್ರೆ ಆಕ್ಸಿಯಲ್ ಲೈನು, ಆವಾಗ ಈ ಈಕ್ವೇಷನ್ ಬರುತ್ತೆ.
Yes. Let us come to the some note. The direction of resultant field EB is parallel to the dipole axis from minus q to plus q. That is parallel to BA. ಗೊತ್ತಲ್ಲ ಮೊದಲೇ ಹೇಳಿದ್ದೀನಿ ನಿಮಗೆ ಪ್ಯಾರಲಲ್ ಆಗಿರುತ್ತೆ ಅಂತ. For short dipole EB is directly proportional to 1 by x cube. ಕಾಣ್ತಿದೆಯಲ್ವಾ 1 by x cube ಆಗಿರುತ್ತೆ. Yes. ಇದೆಯಲ್ಲ EB is directly proportional to 1 by x cube. We have seen above that for short dipole that take magnitudes only. Already ಬರ್ದೆ EA is equal to 1 by 2p divided by x cube for axial line and EB is equal to p divided by 4 pi epsilon x cube for equatorial line. ಹಾಗಿದ್ರೆ ನೋಡಿ ಇಲ್ಲಿ p divided by 1 by 4 p divided by x cube ಇದ್ದಲ್ಲಿ EB ಹಾಕ್ಬೋದಾ? ಅಲ್ಲಿಗೆ EA is equal to 2 EB ಅಂತ ಬಂತ or EA by EB is equal to 2 ಅಂತ ಬರೀಬೋದಾ? ಅಂದ ಅರ್ಥ ಏನು? EA is equal to 2EB ಅಂತಂದ ಅರ್ಥ ಏನು? The electric intensity or electric field strength along the axial line is twice the electric intensity along the equatorial line. ಅಂದ್ರೆ ಇದ್ರ ಮೇಲೆ ಇರ್ತಕ್ಕಂಥ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಏನಿದೆ ಈ ಡೈರೆಕ್ಷನ್ಸ್ ಇರ್ತಕ್ಕಂಥ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಏನಿದೆಯಪ್ಪ ಅಂತಂದ್ರೆ ದಿಸ್ ಈಸ್ EA. ಓಕೆ, this is EB. This EA is twice the EB. Equatorial line ಬರ್ತಕ್ಕಂಥ ಎಲೆಕ್ಟ್ರಿಕ್ ಇಂಟೆನ್ಸಿಟಿಯ 2 ಪಟ್ಟು ಯಾವ್ದಿರುತ್ತೆ ಅಂತಂದ್ರೆ ಇದಿರುತ್ತೆ. EA is equal to 2 times of EB. For a given distance x from a center of a dipole, electric field intensity on the axial line is twice the electric field intensity of the equatorial line. Yes. ಇನ್ನೊಂದು ಬರೋಣ ಈಗ. A general point. ಆಯ್ತು, ಇದು ಬೇರೆ ಬರೋಣ ಫಿಗರಿಗೆ. ಈ ಫಿಗರ್ ಅಲ್ಲಿ ಏನಾಯ್ತು, ನಾವು ನಿನ್ನೆ ಕ್ಲಾಸಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿನ ಹಿಂಗ್ ನೋಡಿದ್ವಿ ಆಕ್ಸಿಯಲ್ ಲೈನ್, ಇಲ್ಲಿ ಪಾಯಿಂಟ್ ಪಿ ವರ್ಕು ನೋಡಿದ್ವಿ. ಇವತ್ತು ಇಲ್ಲಿ ನೋಡಿ ಅಂದ್ರೆ ಅಲಾಂಗ್ ದಿ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಅಥವಾ ವೈ ಆಕ್ಸಿಸ್ ಅಲ್ಲಿ ಅಂದ್ರೆ ಆಕ್ಸಿಯಲ್ ಲೈನ್ ಮತ್ತೆ ಇಕ್ವಿಟೋರಿಯಲ್ ಲೈನ್ ನೋಡಿದ್ವಿ. ಅದೇ ಈ ಪಾಯಿಂಟ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಇಲ್ಲೂ ಇರ್ಬೋದಲ್ವಾ, ಇಲ್ಲೂ ಇರ್ಬೋದಲ್ಲ ಅಥವಾ ಇಲ್ಲೂ ಇರ್ಬೋದಲ್ಲ. ಸುತ್ತಲೂ ತಾನೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇರೋದು, ಈ ಚಾರ್ಜ್ ಸುತ್ತಲೂ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇದೆ, ಎಲ್ಲಿ ಬೇಕಲ್ಲಿ ತಗೋಬಹುದು. ಇಲ್ಲಿ ಯಾಕೆ ತಗೋಬೇಕು? ನಾನು ಇಲ್ಲಿ ತಗೋತೀನಪ್ಪ, ಇಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟಿದೆ ಲೆಕ್ಕಾಚಾರ ಮಾಡ್ಬೇಕು. ಏನ್ ಮಾಡ್ಬೇಕಂಗಿದ್ರೆ ಆಕ್ಚುಲಿ ಇದನ್ನೇ ಮಾಡ್ಬೇಕು ನಾವು, ಇದನ್ನೇ ಮಾಡಬೇಕು. ಈ ಪಾಯಿಂಟ್ ಪಿ ನ ಇಲ್ಲಿ ತಗೊಂಡು ಇಲ್ಲಿಂದ ಲೈನ್ ಡ್ರಾ ಮಾಡಿ ಇಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟಿದೆ ಅಂತ ಲೆಕ್ಕ ಮಾಡ್ಬೇಕು. ಅದನ್ನೇ ಇಲ್ಲೇನ್ ಮಾಡಿದ್ವಿ ಅಂದ್ರೆ ನೋಟ್ ಅಲ್ಲಿ ಕೊಟ್ಟಿದ್ವಿ. ನೋಡಿ ಹೌದಾ, ಮೈನಸ್ ಕ್ಯೂ ಪ್ಲಸ್ ಕ್ಯೂ, ಇದು ಆಕ್ಸಿಯಲ್ ಲೈನ್, ಇದು ಇಕ್ವಿಟೋರಿಯಲ್ ಲೈನ್. ಕರೆಕ್ಟಾ? ಇದು ಆಕ್ಸಿಯಲ್ ಲೈನ್. ಹೌದಾ? ಹಿಂಗ್ ಬಂದ್ರೆ ಆಕ್ಸಿಯಲ್ ಲೈನ್ ಬರುತ್ತೆ, ಹಿಂಗ್ ಬಂದ್ರೆ ಇಕ್ವಿಟೋರಿಯಲ್ ಲೈನ್ ಬರುತ್ತೆ, ಹಿಂಗ್ ಬಂದ್ರೆ ಇಕ್ವಿಟೋರಿಯಲ್ ಲೈನ್ ಬರುತ್ತೆ. ಕರೆಕ್ಟಾ? ಈಗ ಇಕ್ವಿಟೋರಿಯಲ್ ಲೈನ್ ಆಕ್ಸಿಯಲ್ ಲೈನ್ ಬಿಟ್ಟು ಪಾಯಿಂಟ್ ಪಿ ತಗೊಂಡಿದೆ, ಅದು ಎಕ್ಸ್ ನಷ್ಟು ದೂರದಲ್ಲಿದೆ. ಹಾಗೆ ಇಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಆಕ್ಚುಲಿ ಇದು ಮೇಜರ್ ಡೆರಿವೇಶನ್, ಬಟ್ ದೊಡ್ಡ ಡೆರಿವೇಶನ್ ಆಗಿರೋದ್ರಿಂದ PUC ಮಕ್ಕಳಿಗೆ ಇದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡಿದ್ವಿ ನಾವು, ಆಕ್ಸಿಯಲ್ ಲೈನ್ ಇಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟು, ಇಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟು ಅಂತ ಲೆಕ್ಕ ಮಾಡಿದ್ವಿ, ಡೆರಿವೇಶನ್ ಮಾಡಿದ್ವಿ ಎರಡು. ಹಾಗಿದ್ರೆ ಇಲ್ಲಿಗೆ ಫಾರ್ಮುಲಾ ಏನ್ ಬರುತ್ತೆ, ಡೈರೆಕ್ಟ್ ಫಾರ್ಮುಲಾ ಬರೀತೀವಿ. E is equal to P divided by 4 pi epsilon naught x cube root of 3 cos square theta plus 1 ಅಂತ ಬರುತ್ತೆ. ಅಂದ್ರೆ in any point around the electric dipole, then you have to calculate the electric intensity. Then the equation is E is equal to P divided by 4 pi epsilon naught x cube root of 3 cos square theta plus 1. ಇದು ಸರಿ ಇದೆಯಾ ಅಂತ ಪ್ರಶ್ನೆ ಬರ್ಬೋದು ನಿಮಗೆ. ನೋಡಿ ಈಗ ಇಲ್ಲಿ ಥೀಟಾ ಇದೆ ಅಲ್ವಾ, ದಿಸ್ ಇಸ್ ಥೀಟಾ. ಸಪೋಸ್ ದಿಸ್ ಪಾಯಿಂಟ್ ಈಸ್ ಎಟ್ ಹಿಯರ್ ಅಂದ್ರೆ ಅಲಾಂಗ್ ಈ ಹಿಂಗಿದೆ ಅಲ್ವಾ, ಇದು ಇಲ್ಲಿದೆ ಅಂತ ಅನ್ಕೊಳ್ಳೋಣ. ಈ ಪಾಯಿಂಟ್ ಪಿ ಇಲ್ಲಿದೆ ಅಂದ್ರೆ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ, ಅವಾಗ 0 ಆಗುತ್ತೆ. ಥೀಟಾ ಇಸ್ ಈಕ್ವಲ್ ಟು 0, ದ ಪಿ ಲೈಸ್ ಆನ್ ದ ಲೈನ್ ಆಕ್ಸಿಯಲ್ ಲೈನ್. E is equal to P divided by 4 pi x cube 4 pi epsilon naught x cube root of 3 cos square theta plus 1 ಇದೆ. ಥೀಟಾ ಇಸ್ ಈಕ್ವಲ್ ಟು 0 ಆದ್ರೆ cos square theta is equal to ಏನಾಗುತ್ತೆ, 1 ಆಗುತ್ತೆ. 3 plus 1 ಎಷ್ಟಾಗುತ್ತೆ, 4 ಆಗುತ್ತೆ. ರೂಟ್ ಆಫ್ 4 ಎಷ್ಟಾಗುತ್ತೆ, 2 ಅಂದ್ರೆ ಬಂತ 1 by 4 pi epsilon naught 2p divided by x cube ಬಂತಲ್ಲ ಅಂದೆ ಆಕ್ಸಿಯಲ್ ಲೈನ್. ಹಾಗೇನೆ ಇದೇ ಪಾಯಿಂಟ್ ಪಿ ಇಲ್ಲಿದೆ ಅಂತ ಅನ್ಕೊಳ್ಳೋಣ, ಅವಾಗ ಥೀಟಾ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, 90 ಡಿಗ್ರಿ ಆಗುತ್ತೆ. ಥೀಟಾ ಇಸ್ 90 ಡಿಗ್ರಿ, cos 90 is equal to 0, ಅವಾಗ ಏನಾಯ್ತು, ರೂಟ್ ಆಫ್ 1 means 1, then p divided by 4 pi epsilon naught x cube 1 by 4 p divided by x cube is equal to EB ಅಂತ ಬಂತು. ಅಂದ್ರೆ in any point around the electric dipole to estimate the electric intensity,
The equation is E is equal to P divided by 4 pi epsilon naught x cube root of 3 cos square theta plus 1. This is the general equation for any point. ಇದೇ ಇಂಪಾರ್ಟೆಂಟ್ ಡೆರಿವೇಶನ್ ಆಕ್ಚುಲಿ, ಬಟ್ ದೊಡ್ಡ ಡೆರಿವೇಶನ್ ಆಗುತ್ತೆ, ಇದು ಮುಂದೆ ಹೋಗ್ತಾ ಹೋಗಿ ದೊಡ್ಡ ಡೆರಿವೇಶನ್ ಆಗುತ್ತೆ. ಅದಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ನಿಮಗೆ ಈ ಆಕ್ಸಿಯಲ್ ಲೈನ್ ಇಕ್ವಿಟೋರಿಯಲ್ ಲೈನ್ ಡೆರಿವೇಶನ್ಸ್ ಮಾಡಿಬಿಟ್ಟು ಜನರಲ್ ಆಗಿ ಈ ತರ ಇರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. The direction of the field E P makes an angle phi with OP such that tan phi is equal to tan theta by 2 or phi is equal to tan inverse of tan theta by 2. ಹಾ, ಇದಕ್ಕೆ ಡೈರೆಕ್ಷನ್ಸ್ ಹೇಳ್ಬೇಕಾದ್ರೆ ಇಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಡೈರೆಕ್ಷನ್ ಅದನ್ನ ಏನ್ ಮಾಡಿದ್ವಿ, ಈ ಲೈನ್ ಮೇಲೆ ಈ ಪಾಯಿಂಟ್ ತಗೊಂಡ್ವಿ. ಯಾಕೆ, ಅದು ಹಿಂಗೂ ಆಗಿರ್ಬೋದು ಹಿಂಗೂ ಆಗಿರ್ಬೋದಲ್ಲ, ಹಂಗಾಗಿ ಇಲ್ಲಿ ಹೋಗುತ್ತೆ ಡೈರೆಕ್ಷನ್. ಅದನ್ನ ಇಲ್ಲಿ ತಗೊಂಡಾಗ tan phi is equal to tan theta by 2 ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಎಸ್, ಅಂದ್ರೆ ಎಲೆಕ್ಟ್ರಿಕ್ ಇಕ್ವಿಟೋರಿಯಲ್ ಒಂದು ಡೈಎಲೆಕ್ಟ್ರಿಕ್ ನ ಹಿಂಗೆ ಪ್ಲಸ್ ಮೈನಸ್ ಹಿಂಗೆ ಈ ಸುತ್ತಲೂ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಲಾಂಗ್ ದ ಆಕ್ಸಿಯಲ್ ಏನಾಗಿರುತ್ತೆ, ಅಲಾಂಗ್ ದ ಇಕ್ವಿಟೋರಿಯಲ್ ಲೈನ್ ಏನಾಗಿರುತ್ತೆ ಅನ್ನೋದನ್ನ ಎರಡು ಡೆರಿವೇಶನ್ ಮೂಲಕ ಕಲ್ತೀವಿ. ಈಗ ಇದೇ ಎಲೆಕ್ಟ್ರಿಕ್ ಡೈಪೋಲ್ ನ ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟರೆ ಏನಾಗುತ್ತೆ, ಡೈಪೋಲಿನ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಟಾರ್ಕ್ ಆನ್ ಎ ಡೈಪೋಲ್. ಟಾರ್ಕ್ ಅಂದ್ರೇನು, ಫಸ್ಟ್ ಪೀಸ್ ಇದಲ್ಲ, ಟಾರ್ಕ್ ಅಂದ್ರೇನು ತಿರುಗೋದು ಅಂತ, ಮೊಮೆಂಟ್ ಆಫ್ ಫೋರ್ಸ್, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಪಟಾರ್ಕ್ ಹೇಳಿದ್ದೆ ನಾನು. ಟಾರ್ಕ್ ಅಂದ್ರೆ ಏನಪ್ಪಾ ಅಂತಂದ್ರೆ when you have to apply the force on a body, the body takes turning effect or rotational motion, that is called as torque. ಅಂದ್ರೆ ಈಗ ಬನ್ನಿ, ಡೈಪೋಲ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಈ ಎಲೆಕ್ಟ್ರಿಕ್ ಡೈಪೋಲ್ ತಗೊಂಡು ಹೋಗ್ಬಿಟ್ಟು ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಅದು ತಿರುಗುತ್ತೆ. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ನೀನು ಹೇಳಿದೀನಿ, ನೆನಪಿದೆಯಲ್ಲ, ನೀನು ಹೇಳಿದೀನಿ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಹೀಗೆ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್ ಪ್ಯಾರಲ್ ಆಗಿತ್ತು ಅಂದ್ರೆ ಒಂದಕ್ಕೊಂದು ಪ್ಯಾರಲ್ ಆಗಿ ಇಕ್ವೋ ಸ್ಪೇಸ್ ಅಂದ್ರೆ ಅದು ಎಲೆಕ್ಟ್ರಿಕ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರೀತಾರೆ. ಹೆಂಗ್ ಬಂತಿದ್ದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್? ಬಹಳ ಸಿಂಪಲ್, ಎರಡು ಬಾಡಿ ತಗೊಳ್ಳಿ, ಹಿಂಗೆ ರಬ್ ಮಾಡಿದೀವಿ, ಚಾರ್ಜ್ ಮಾಡಿದೀವಿ, ಇದು ಚಾರ್ಜ್ ಮಾಡಿದೀವಿ, ಎರಡು ಇಟ್ಟಿದ್ದೀವಿ, ಇಲ್ಲಿ ಮಧ್ಯ ಯೂನಿಫಾರ್ಮ್ ಆಗಿರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಇಲ್ಲಿಂದ ಇಲ್ಲಿ ಎಲೆಕ್ಟ್ರಿಕ್ ಪಾಸಿಟಿವ್ ನೆಗೆಟಿವ್ ಅಂತಂದ್ರೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಅಲ್ಲಿ ಇದ್ರ ಮಧ್ಯದಲ್ಲಿ ಒಂದು ಎಲೆಕ್ಟ್ರಿಕ್ ಡೈಪೋಲ್ ನ ಇಟ್ಟಿದ್ದೀವಿ, ಹಿಂಗೆ ಇಲ್ಲಿಂದ ಇದು ಪಾಸಿಟಿವ್ ಅನ್ಕೊಂಡ್ರೆ ಇದು ನೆಗೆಟಿವ್ ಅಂದ್ರೆ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಒರಿಜಿನೇಟ್ ಫ್ರಮ್ ಪಾಸಿಟಿವ್ ಚಾರ್ಜ್ ಎಂಡ್ ಎಟ್ ನೆಗೆಟಿವ್ ಚಾರ್ಜ್, ದೆನ್ ಇಟ್ಸ್ ಪ್ಯಾರಲಲ್ ಟು ಒನ್ ಅನದರ್, therefore this is the ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಅದ್ರ ಮಧ್ಯದಲ್ಲಿ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಒಂದು ಡೈಎಲೆಕ್ಟ್ರಿಕ್ ಅನ್ನ ಇಟ್ಟಿದ್ದೀವಿ, ಇವೆರಡರ ಮಧ್ಯೆ ಡೈಎಲೆಕ್ಟ್ರಿಕ್ ಇಟ್ಟಿದ್ದೀವಿ. ಈ ಡೈಎಲೆಕ್ಟ್ರಿಕ್ ಅಲ್ಲಿ ಏನಾಗುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಡೈಎಲೆಕ್ಟ್ರಿಕ್ಗೂ ಡೈಪೋಲಿಗೂ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇದೆ ಅಂತ ನಮ್ಗೆ ಗೊತ್ತಾಯ್ತು. ಯಾಕೆ ಈಗ ನೋಡಿದ್ರಲ್ಲ, ಆಕ್ಸಿಯಲ್ ಲೈನ್ ನೋಡಿದ್ರೆ, ಇಕ್ವಿಟೋರಿಯಲ್ ಲೈನ್ ನೋಡಿದ್ರೆ, ಅಂದ್ರೆ ಇಲ್ಲಿ ಮಧ್ಯೆ ಇಟ್ಟಿರ್ತಕ್ಕಂಥ ಎಲೆಕ್ಟ್ರಿಕ್ ಡೈಪೋಲಿಗೂ ಅದರದ್ದೇ ಆಗಿರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಇದು ಅಪ್ಡ್ ಎಲೆಕ್ಟ್ರಿಕ್ ಫೀಲ್ಡ್, ನಾವು ಕೊಟ್ಟಿರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನಾಗಬೇಕಾಯ್ತಂಗಾರ, ಈಗ ಅದಕ್ಕೂ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ನೀವು ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ರಿ. ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ, ಫೀಲ್ಡ್ ಇಂಟ್ರಾಕ್ಷನ್ ಅಂದ್ರೆ ಫೋರ್ಸ್ ಬರುತ್ತೆ ಅಂತ ಹೇಳಿ, ಜ್ಞಾಪಕ ಇದೆಯಲ್ವಾ? ಫೀಲ್ಡ್ ಕೂಲಾಂಬ್ಸ್ ಬಗ್ಗೆ ಹೇಳಿದೀನಿ, ಫೀಲ್ಡ್ ಇಂಟ್ರಾಕ್ಷನ್ ಅಂದ್ರೆ ಫೋರ್ಸ್ ಬರುತ್ತೆ ಅಂತ. ಎಲೆಕ್ಟ್ರಿಕ್ ಡೈಪೋಲಿಗೂ ಅದರದ್ದೇ ಆಗಿರ್ತಕ್ಕಂಥ ಫೀಲ್ಡ್, ಮತ್ತೆ ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಅಪ್ಡ್ ಎಲೆಕ್ಟ್ರಿಕ್ ಫೀಲ್ಡ್, ಎರಡರ ಇಂದೇನಾಗುತ್ತೆ ಫೀಲ್ಡ್ ಇಂಟ್ರಾಕ್ಷನ್ ಆಗೋದ್ರಿಂದ ಫೋರ್ಸ್ ಬರುತ್ತೆ. ಎಸ್, ಆ ಫೋರ್ಸ್ ಏನಾಗುತ್ತೆ, ಆ ಎಲೆಕ್ಟ್ರಿಕ್ ಡೈಪೋಲ್ ಅಲ್ಲಿ ಎರಡು ಚಾರ್ಜ್ ಇದೆ, ಒಂದು ಮೈನಸ್ ಒಂದು ಪ್ಲಸ್. ಪ್ಲಸ್ ಈ ಕಡೆ ಆಕ್ಟ್ ಆದ್ರೆ ಮೈನಸ್ ಈ ಕಡೆ ಆಕ್ಟ್ ಆಗುತ್ತೆ. ಅವಾಗ ಏನಾಯ್ತು, ಎರಡು ಕಡೆ ಫೋರ್ಸ್ ಆಕ್ಟ್ ಆಗುತ್ತೆ, ಏನಾಗುತ್ತೆ ಕಪಲ್ ಟು ಅನ್ಲೈಕ್ ಪ್ಯಾರಲಲ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಬಾಡಿ, ದ ಬಾಡಿ ಟೇಕ್ಸ್ ಟರ್ನಿಂಗ್ ಎಫೆಕ್ಟ್. ಅವಾಗ ಇಡೀ ಎಲೆಕ್ಟ್ರಿಕ್ ಡೈಪೋಲ್ ಏನಾಗುತ್ತೆ, ತಿರುಗುತ್ತೆ. ಅದನ್ನ ಈಗ ಎಕ್ಸ್ಪ್ರೆಷನ್ ಕೊಡ್ತಾ ಹೋಗ್ತೇವೆ. ಎಸ್, ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ is one in which electric intensity is same in magnitude and direction at every point of the field. ಆಯ್ತು, ಎಲ್ಲ ಕಡೆ electric intensity. This is the E. ಇದರ E. Consider electric dipole consisting of a charge minus q and plus q separated by a distance of 2a placed in uniform electric field of intensity E. Okay. Let the electric dipole moment P is equal to q into 2a of the dipole with an angle theta to the direction of the field as shown in the figure. Yes. ಈಗ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಅದರಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ನ ಹೀಗೆ ಇಟ್ಟಿದ್ದೀವಿ. ಇದು ಮೈನಸ್ ಕ್ಯೂ, ಇದು ಪ್ಲಸ್ ಕ್ಯೂ, ಇಲ್ಲಿಂದ ಇಲ್ಲಿಗೆ 2a. ಹೌದಾ? ಯಾವಾಗಲೂ ಮೈನಸ್ ನೆಗೆಟಿವ್ ಕಡೆಯಿಂದ ಪಾಸಿಟಿವ್ ಕಡೆ ಹೋಗುತ್ತೆ ಎಲೆಕ್ಟ್ರಿಕ್ ಡೈಪೋಲ್ ಡೈರೆಕ್ಷನ್ ಅಂತ ಬರೆದಿದ್ದೀವಿ, ಡೈರೆಕ್ಷನ್ ಬರ್ಕೊಂಡಿದ್ದೀವಿ. ಎಸ್,
ಇಂಥ ಒಂದು ಎಲೆಕ್ಟ್ರಿಕ್ ಡೈಪೋಲ್ನ ಅಂದ್ರೆ ವಾಟರ್ ಮಾಲಿಕ್ಯೂಲ್ನ ಅಥವಾ ಆಕ್ಸಿಜನ್ ಮಾಲಿಕ್ಯೂಲ್ನ ಯಾವುದೋ ಒಂದು ಮಾಲಿಕ್ಯೂಲ್ನ ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ನಿಂತಿದೆ. ಎಸ್, ಈಗ ನೋಡಿ ಇದಕ್ಕೂ ಇದೇ ಆಗಿರ್ತಕ್ಕಂಥ ಫೀಲ್ಡ್ ಇದೆ ಗೊತ್ತು ನಿಮ್ಗೆ, ಆಕ್ಸಿಯಲ್ ಲೈನ್ ಇಕ್ಟೋರಿಯಲ್ ಫೀಲ್ಡ್. ಇದು ಅಪ್ಲೈ ಎಲೆಕ್ಟ್ರಿಕ್ ಫೀಲ್ಡ್ ಫೀಲ್ಡ್ ಇಂಟರಾಕ್ಷನ್ ಇಂದ ಇದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಪ್ಲಸ್ ಕ್ಯೂ ಚಾರ್ಜ್ ಫೋರ್ಸ್ ಈ ಕಡೆ ಆಕ್ಟ್ ಆದ್ರೆ ಮೈನಸ್ ಕ್ಯೂ ಚಾರ್ಜ್ ಫೋರ್ಸ್ ಈ ಕಡೆ ಆಕ್ಟ್ ಆಗುತ್ತೆ. ಎರಡು ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ಗಳು ಆಕ್ಟ್ ಆದಾಗ ಈ ಬಾಡಿ ಏನಾಗುತ್ತೆ, ತಿರುಗುತ್ತೆ. ನೀರಿನ ಬಾಟಲ್ ತಿರುಗಿಸ್ತಾವಲ್ಲ, ಟ್ಯಾಪ್ ತಿರುಗಿಸ್ತಾವಲ್ಲ, ಮನೆಯಲ್ಲಿ ನಲ್ಲಿ ತಿರುಗಿಸ್ತಾವಲ್ಲ, ಅಥವಾ ವಾಟರ್ ಬಾಟಲ್ ತಿರುಗಿಸ್ತಾವ, ಒಂದು ಫೋರ್ಸಿಂಗ್ ಏನಾಗುತ್ತೆ, ವಾಟರ್ ಕ್ಯಾಪ್ ತಿರುಗುತ್ತಾನೆ. ಹಾಗೆ ಇಲ್ಲೂ ಅಷ್ಟೇನೆ ಈ ಎಲೆಕ್ಟ್ರಿಕ್ ಡೈಪೋಲ್ ತಿರುಗುತ್ತೆ. ಅದನ್ನೇ ಈಗ ಓದ್ತಾ ಹೋಗ್ತೀವಿ. ಎಸ್, ಲುಕ್ ಹಿಯರ್ as shown in the figure, the positive charge experience a force F is equal to Q into E. You know the formula, E is equal to F by Q. ಹೌದಾ? Therefore F is equal to Q into E. ಅಂದ್ರೆ ಈ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. The negative charge minus Q also experience a force of F is equal to Q into E. ಈ ಕಡೆ Q into E ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಒಂದು ಫೋರ್ಸ್ ಈ ಕಡೆ, ಒಂದು ಫೋರ್ಸ್ ಈ ಕಡೆ ಆಗ್ತದೆ, ಆಟೋಮೆಟಿಕ್ ಬಾಡಿ ಏನ್ ಮಾಡುತ್ತೆ, ಇಂಟರಾಕ್ಷನ್ ಮಾಡುತ್ತೆ. ಎಸ್, ದ ಟೂ ಫೋರ್ಸ್ F and F are pair of equal and unlike parallel forces acting at a different point on the dipole, hence they constitute a couple. ಇವೆರಡನ್ನು ಕಪಲ್ ಅಂತ ಕರೀತೀವಿ. The moment of the couple or torque acting on the dipole is, ಗೊತ್ತಲ್ಲ, torque is equal to, ಪಾಠ ಮಾಡಿದ್ದೀನಿ ಲಾಸ್ಟ್ ಕ್ಲಾಸ್ ಫಸ್ಟ್ ಇಯರ್ ಅಲ್ಲಿ, torque is equal to force into ಮೊಮೆಂಟ್ ಆಫ್ ಆರ್ಮ್ ಅಂತ, ನೆನಪಿದೆಯಾ? ಮೊಮೆಂಟ್ ಆಫ್ ಆರ್ಮ್ ಅಂತ ಕರಿತೀವಿ, ಕ್ಲಾಸ್ ರೂಮಲ್ಲಿ ತೋರಿಸಿದೀನಿ ನೀವು. ಹಾಗಿದ್ರೆ ಟಾರ್ಕ್ ಈಸ್ ಈಕ್ವಲ್ ಟು ಎಫ್, ಒನ್ ಫೋರ್ಸ್ ಆನ್ ಆಕ್ಟಿಂಗ್ ಕನ್ಸ್ಟಿಟ್ಯೂಟಿಂಗ್ ಕಪಲ್ ಎಫ್, ಹೌದಾ, ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಮೊಮೆಂಟ್ ಆಫ್ ಆರ್ಮ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಇದು ನೋಡಿ ಇಲ್ಲಿ ಹೀಗಿದೆ ಅಲ್ವಾ, ಇದು ಎ ಬಿ, ಇದು ನೀವು ಲೈನ್ ಡ್ರಾ ಮಾಡ್ರಿ, ಇದೊಂದು ಲೈನ್ ಡ್ರಾ ಮಾಡ್ರಿ, ಇದನ್ನು ಸಿ ಅಂತ ಬರ್ಕೊಳ್ಳಿ. ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್ ಲೈನ್, ದಿಸ್ ದ ಪರ್ಪೆಂಡಿಕ್ಯುಲರ್, ಅಂದ್ರೆ ಬಿ ಸಿ ಇಸ್ ದ ಪರ್ಪೆಂಡಿಕ್ಯುಲರ್. BC is the perpendicular. BC is equal to AB sin theta. ನೋಡಿ ಈ ಟ್ರಯಾಂಗಲ್ ತಗೊಳ್ಳಿ, ಇದನ್ನ ABC ಟ್ರಯಾಂಗಲ್ ತಗೊಳ್ಳಿ, ಹೌದಾ? ಇಲ್ಲಿ ಥೀಟಾ ಇದೆ ಅಲ್ವಾ, sin theta is equal to ಏನಾಗುತ್ತೆ, sin theta ಯಾಕೆ ತಗೊಳ್ತಾ ಇದ್ದೀನಿ, ಯಾವ ಸೈಡ್ಸ್ ಗೊತ್ತಿ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳಿದ್ರೆ ನೆನಪಿದೆ ಅಲ್ವಾ, ಹೆಂಗ್ ಟ್ರಿಗೊನೋಮೆಟ್ರಿ ಫಂಕ್ಷನ್ ತಗೋಬೇಕು ಅಂತ. sin theta is equal to opposite by hypotenuse, ಕರೆಕ್ಟಾ? ಅಲ್ಲಿಗೆ AC into AB, ಹೌದಾ? ಬಂದ ನೋಡಿ AB into sin theta, sin theta ಅರ್ಥಾಯ್ತು ಹೇಳ್ತಿರೋದು. ಹಾ, ಆಪೋಸಿಟ್ ಬೈ ಹೈಪೋಟೆನಿಯಸ್. ಅಪೋಸಿಟ್ ಯಾವ್ದಲ್ಲಿ, ಯಾವ್ದು ಅಪೋಸಿಟ್ ಯಾವ್ದು, BC ತಾನೆ, ಆಪೋಸಿಟ್ ಬೈ ಹೈಪೋಟೆನಿಯಸ್. ಅಲ್ಲಿಗೆ BC is equal to AB sin theta ಬಂತ. ಅದನ್ನ ಇಲ್ಲಿ ಬರ್ತೀವಿ, F into BC is equal to F is equal to AB sin theta. AB is equal to 2A. ಗೊತ್ತಾ, ಇಲ್ಲಿಂದ A ಇಂದ ಹೋಗಿ A, ಇಲ್ಲಿ O ಇಂದ B ಗೆ A, ಇದು ಒಂದು A, ಇದು ಒಂದು A. ಅಲ್ಲಿಗೆ AB ಎಷ್ಟಾದಂಗೆ ಆಯ್ತು, 2A. 2A sin theta. Torque is equal to QE 2A sin theta. ಕರೆಕ್ಟಾ? Q into 2A P ಗೊತ್ತಲ್ಲ, Q into 2A ಎಲೆಕ್ಟ್ರಿಕ್ ಮೊಮೆಂಟ್, Q into 2E P. ಹಾಗಿದ್ರೆ F is equal to Q into E, 2A sin theta, Q into 2A P, therefore P sin theta, P sin theta. Torque is equal to P sin theta. The direction of torque is perpendicular to the plane of the diagram and into it. Torque is in vector form, torque is equal to P cross E ಅಂತ ಬರ್ತೀವಿ. ಯಾಕೆ? Electric P is the electric intensity, is a vector quantity. Electric dipole moment is also vector quantity. ಹಾಗಿದ್ರೆ you know in the first PUC cross product A cross B is equal to AB sin theta. AB sin theta ಜ್ಞಾಪಕ ಇದೆ ಅಲ್ವಾ? ಹಾಗಿದ್ರೆ ಇಲ್ಲಿ P cross E is equal to P sin theta ಬಂತ. ಹಾಗಾದ್ರೆ P sin theta ನಾವೇನ್ ಬರ್ಬೋದು, P cross E ಅಂತ ಬರೀಬಹುದಾ? ಯಾಕೆ? ಟಾರ್ಕ್ ಇಸ್ ಎ ವೆಕ್ಟರ್, ಟಾರ್ಕ್ ಇಸ್ ಎ ವೆಕ್ಟರ್ ಅಂದಮೇಲೆ ವೆಕ್ಟರ್ ಟಾರ್ಕ್ ಇಸ್ ಈಕ್ವಲ್ ಟು P cross E. ದಿಸ್ ಇಸ್ ಆಲ್ಸೋ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕ್ರಾಸ್ ಪ್ರಾಡಕ್ಟ್, ಬೆಸ್ಟ್ ಎಕ್ಸಾಂಪಲ್ ಫಾರ್ ಕ್ರಾಸ್ ಪ್ರಾಡಕ್ಟ್ ಆಗಿರುತ್ತೆ. ಟಾರ್ಕ್ ಇಸ್ ಮ್ಯಾಕ್ಸಿಮಮ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ, ಹೌದಲ್ಲ? sin 90 is equal to 1 ತಾನೆ, sin 90 is equal to ಏನಾಗುತ್ತೆ, ಟಾರ್ಕ್ ಇಸ್ ಈಕ್ವಲ್ ಟು P into E ಆಗುತ್ತೆ. ಥೀಟಾ ಇಸ್ ಈಕ್ವಲ್ ಟು 0 or 180 ಡಿಗ್ರಿ,
ಟಾರ್ಕ್ ಈಸ್ 0 ನೋಡಿ. ಇದು ಹೀಗೆ ಪರ್ಪೆಂಡಿಕ್ಯುಲರ್ ಆಗಿತ್ತು ಅಂದ್ರೆ ಎಲೆಕ್ಟ್ರಿಕ್ ಡೈಪೋಲ್ ಹೀಗಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಪ್ಯಾರಲ್ ಆಗಿದೆ ಅಂತ ಅರ್ಥನೇ. ಅವಾಗ ಏನಾಗುತ್ತೆ ಮೈನಸ್ ಕ್ಯೂ ಪ್ಲಸ್ ಕ್ಯೂ ಥೀಟಾ ಇಸ್ ಈಕ್ವಲ್ ಟು 0 ಥೀಟಾ ಇಸ್ ಈಕ್ವಲ್ ಟು 0 ಸೈನ್ 0 ಇಸ್ ಈಕ್ವಲ್ ಟು 0 ಅಂದ್ರೆ ಈ ಎಲೆಕ್ಟ್ರಿಕ್ ಡೈಪೋಲ್ ಹೀಗಿದ್ರೆ ಮ್ಯಾಕ್ಸಿಮಮ್, ಹೀಗಿದ್ರೆ ಅಂದ್ರೆ ಹೀಗಿದ್ರೆ ಮ್ಯಾಕ್ಸಿಮಮ್, ಅದೇ ಹೀಗಿದ್ರೆ ಥೀಟಾ ಇಸ್ ಈಕ್ವಲ್ ಟು 0 ಅವಾಗ ಏನಾಗುತ್ತೆ ಮಿನಿಮಮ್. And electric dipole is free to move, executes oscillation about the direction of the field for a long time in the absence of dissipating powers. Yes, electric dipole that is free. Electric field free ಆಗಿತ್ತು ಅಂತಂದ್ರೆ ಏನ್ ಮಾಡ್ತದೆ, ಹಿಂಗೆ ಆಸಲೇಷನ್ ಆಗುತ್ತೆ. as long as time ಆಗ್ತಾನೆ ಇದೆ. And electric dipole process non-uniform electric field experience a resultant force in addition to the top couple. ಬಹಳ ಇಂಪಾರ್ಟೆಂಟ್. ಅಕಸ್ಮಾತ್ ನಿಮ್ಮ ಪ್ರಶ್ನೆ ಬರಬಹುದು, ಸರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ತಗೊಂಡಿದ್ದಲ್ಲ ಸರ್, ಅಕಸ್ಮಾತ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲ ಸರ್, ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗ ಏನಾಗುತ್ತೆ ಸರ್, ಅವಾಗ ರೊಟೇಷನಲ್ ಮೋಷನ್ ಇರುತ್ತೆ, ಟಾರ್ಕ್ ಕನ್ಸಿಡರ್ ಆಗುತ್ತೆ, ಫೋರ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಅದಕ್ಕೆ ಅಡಿಷನಲ್ ಫೋರ್ಸ್ ಸೇರ್ಕೊಳ್ಳುತ್ತೆ. ಅದಕ್ಕೆ addition to the couple experience the resultant force in addition to the couple. CET exam ಕೇಳ್ತಾರೆ ಏನಾಗುತ್ತೆ ಅಂತ. Yes, definition of dipole moment. Consider torque is equal to P sin theta, let E is equal to 1, theta is equal to 90 degree, then torque is equal to P sin theta sin 90, P into 1 into 1 is equal to P, torque is equal to Pi. E is equal to 1 Newton per coulomb, theta is equal to 90 degree. 90 degree ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿದೆ, ಡೈಪೋಲ್ ಹೀಗಿದೆ, ಅರ್ಥ ಆಯ್ತು? ಇದು ಮೈನಸ್ ಕ್ಯೂ ಪ್ಲಸ್ ಕ್ಯೂ. Thus, electric dipole moment is numerically equal to the torque acting on it when it is placed at right angles to the uniform electric field of unit strength. It is measured by the product of magnitude of the charge or separation between the charges continuous constituting a dipole. ಹೀಗೂ ಡಿಫೈನ್ ಮಾಡಬಹುದು. ಇದು ಮೂಲಕ ನೀವು ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್ ನಿನ್ನೆ ಹೇಳಿದಲ್ಲ ಹಂಗೂ ಹೇಳ್ಬೋದು, ಹೀಗೂ ಡಿಫೈನ್ ಮಾಡಬಹುದು. So yes, the next concept is a continuous charge distribution ಅಂತ discuss in the next class.